ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ನ್ಯೂ ಕಲೆಕ್ಷನ್ ಸಾರಿ ಬಂದ ನೋಡ್ರಿ. ಫೋಟೋ ಹಾಕ್ಯಾರಿ. ನಾ ಏನು ಸಾರಿ ತಂದಿಲ್ರಿ, ಹೋಗ್ಬೇಕ್ರಿ ಬಟ್ಟೆ ತರಕ್ಕೆ. ಎಲ್ಲ ಫೋಟೋ ಹಾಕೋಣ ಹೋಗಿವ ತಂದೆ ಅನಿಸುತ್ತೆ ನೋಡ್ರಿ. ಸ್ವಲ್ಪ ಉದ್ರಿ ಅದಾವಲ್ರಿ, ರೊಕ್ಕ ಬರೋಣ ಹೋಗಿ ಹಾಯ್ ಫ್ರೆಂಡ್ಸ್, ಬರ್ರಿ ಜೋರಿಗೆ ಹೋಗೋಣ. ನಮ್ಮದು ನಂದು ನಮ್ಮ ತಮ್ಮಂದು ಜಲಕ ನೋಡ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ನಾವು ಇವತ್ತು ನಾನೇ ಬ್ಲಾಗ್ ಚಾಲು ಮಾಡಿ ನೋಡ್ರಿ. ಇಲ್ಲಿ ಹೊಂಟಿವ ಜರಿಗೆ ಮಮ್ಮಿ ಹೋಗಿ ಬರ್ಬಾನಿ. ಶ್ರಾವಣ ಹಿಂದೆ ಸರಿಯಪ್ಪ, ಏನು ಶ್ರವಣ್ ಕುಮಾರ್ ಚಂದ ಅದಾನ ಅಂತ್ಯಾರ, ಅದಕ್ಕೆ ಶ್ರವಣ್ ಕುಮಾರ್ ಅಂತ ತೋರಿಸ್ರಿ ಅಂತ್ಯಾರ ಸಿಸ್ಟರ್. ಹಾಯ್ ರೀ, ಏನು ಮಾತಾಡ್ಬೇಕಪ್ಪ, ಮಾತಾಡಬೇಕು. ಆರಾಮದಿರ ಕೇಳಪ್ಪ. ಅಪ್ಪೂಜಿ ಹಂಗೆ ಮಾಡಬಾರ್ದು, ಕೈ ಬಿಡು, ಹಂಗೆ ಕಣ್ಣಿಲ್ಲ. ಆರಾಮದಿರಿ ಅಂತ ಕೇಳು. ಹಂಗೆ ಹುಚ್ಚ ಅಂತಾರೆ ನೋಡಿ. ನೋಡಿರಿ, ಪಲ್ಯ ಮಾಡಕ್ಕೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟೀನಿ. ಪಲ್ಯ ಮಾಡ್ಕೋತೀನಿ ರೀ. ಪಲ್ಯ ಮಾಡಕ್ಕೆ ಬಟಾಟಿ ಪಲ್ಯ ನೋಡಿರಿ. ಬಟಾಟಿ ನೋಡಿರಿ, ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀನಿ. ಶ್ರಾವಣ್ ಕುಮಾರ್ ಒಂದು ಒದರಾಡೋದು ನೋಡಿರಿ. ನಾ ಪಲ್ಯ ಬಟಾಟಿ ಹಾಕಿ ಇಲ್ಲಿ ಕುಂತಾನ್ರಿ. ಮಮ್ಮಿ 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 ಅಂತಾನೆ. ಶೇಂಗಾದ ಹೋಗಿ ತಿನ್ನಕತ್ತಾನ್ರಿ. ಅವ್ರು ಜಾಕ ಗೀತೆ ಹಾಕ್ಯಂಡು ದೇವ್ರಿಗೆ ಹೋಗಿ ಬಂದು ಜಾಕ ಮಾಡಿ ಶೇಂಗಾದ ಹೋಗಿ ತಿನ್ನಕತ್ತ. ತುಪ್ಪ ಹಚ್ಚಲ ಬಂದಿಟ್ಟು, ತುಪ್ಪ ಹಚ್ಚೊಂದು ತಿನ್ನಂತೀನಿ ರೀ. ಶೇಂಗಾದ ಹೋಗಿ ಹಂಗೆ ತಿಂತಾರೆ ನೋಡಿರಿ ಇವರು. ತುಪ್ಪ ಹಚ್ಚೊಂದು ತಿಂದ್ರೆ ಮಸ್ತ್ ಬರ್ತೈತೆ ರೀ. ನೋಡಿರಿ, ಪಲ್ಯನೂ ರೆಡಿ ಆಯ್ತು. ನಾನು ರೊಟ್ಟಿ ಮಾಡ್ಬೇಕು. ಇನ್ನು ಜಾಕ ಮಾಡಿ ಬಂದುಬಿಡ್ತೀನಿ ರೀ. ಜಾಕ ಮಾಡಿ ಬಂದು ರೊಟ್ಟಿ ಮಾಡ್ತೀನಿ ನೋಡಿರಿ. ಮತ್ತು ಸಿಗ್ತೀನಿ ರೀ ನಿಮ್ಮ ರೊಟ್ಟಿ ಮಾಡಾಗ. ಪಲ್ಯ ಮಾಡಿ ರೊಟ್ಟಿ ಮಾಡಿ ಊಟ ಮಾಡಿದ್ದು ನೋಡಿರಿ. ಇಲ್ಲಿ ನೈಟಿ ಕಟ್ಟಿಂಗ್ ಮಾಡ್ಕೊಳಕತ್ತೀನಿ ರೀ. ಯಾಕಂದ್ರೆ ಇವು ನೈಟಿ ನಾಲ್ಕು ಫಿಟ್ಟಿಂಗ್ ಇಡಬೇಕು ರೀ. ಅಳತೆ ಕೊಟ್ಟರಿ. ಅವ್ರು ಎಷ್ಟೆಷ್ಟು ಅಳತೆ ಐತಿ ನೋಡ್ಕೊಂಡು ಕಟ್ ಮಾಡ್ಕೊಂಡು ಹೊಲಿಬೇಕು ರೀ. ಇವತ್ತು ಅದೊಂದು ಅರ್ಧ ಬ್ಲೌಸ್ ಹೊಲ್ದಿದ್ನೇಲ್ರಿ ನಿನ್ನೆ, ಅದನ್ನು ಇಟ್ಟು ಮುಗಿಸೀನಿ ರೀ. ಉಕ್ಸ್ ಹಚ್ಚಿ ಇವತ್ತು ಹೋಯ್ತಿನಿಂದಾರಿ ಅವ್ರು. ಅದಕ್ಕೆ ಅರ್ಜೆಂಟ್ ಇತ್ತು ಬ್ಲೌಸು. ಅವತ್ತು ರಾತ್ರಿ ಆಗಲಿಲ್ಲ ರೀ. ಇವತ್ತು ಮತ್ತು ನಿನ್ನೆ ಮುಗಿಸೀನಿ ನೋಡ್ರಿ. ಅದನ್ನು ಈಗ ನೈಟಿ ಕಟಿಂಗ್ ಮಾಡಿ ಹಾಕೊಳಕತ್ತೀನಿ ರೀ. ಅಳತೆ ತೊಗೊಂಡು 4 ನೈಟಿ ಅದಾವೆ ರೀ. 4 ನೈಟಿ ಹೊಲಿದು ಮತ್ತು ಹೊಲಿದಿಲ್ಲ ನೋಡ್ರಿ. ನಾನು ಸಾಕ್ರಿ ಬಿಟ್ಬಿಡ್ತೀನಿ. ಯಾಕಂದ್ರೆ 4 ನೈಟಿಗೆ 120 ರೂಪಾಯಿ ಆಗುತ್ತೆ. 60 ರೂಪಾಯಿಗೆ 30 ರೂಪಾಯಿಗೆ ಒಂದು ಸಾಕ್ರಿ ನನಗೆ. ಅಷ್ಟೇ ಇವತ್ತು ಸುಸ್ತು ಭಾಳ ಆಗೈತಿ. ಯಾಕಂದ್ರೆ ಕಣ್ಣಿಂದಿಟ್ಟು ನೋವಾಗೈತಿ ರೀ ಕಣ್ಣಿಗೆ. ಯಾಕನೋ ಕಣ್ಣು ಬ್ಯಾನ್ ಹಾಕತ್ತೈತೆ ರೀ. ನೆನೆ ಸುಟ ಆಯ್ತು. ಮುದಿ ಒಳಗೆ ಏನೋ ಗುಳ್ಳಿದ್ದಂಗೆ ರೀ. ಕಣ್ಣು ಚುಟ್ಲಿನ ಅಲ್ಲ, ಏನಾಗೈತೆ ಅನ್ನೋ ಗೊತ್ತೇ ಇಲ್ಲ ರೀ. ಕಣ್ಣು ಬ್ಯಾನ್ ಆಗಿಬಿಟ್ಟೈತಿ. ಹಿಂಗಾಗಿ ಮತ್ತು ಹೊಲಿಲಿಕ್ಕೆ ನಡೆಯಲ್ಲಲ್ರಿ. ಅದ್ರ ಬಿಸಿ ಒಂದು ಕಟ್ಟಿನಿ, ಬಿಸಿ ತುಂಬಬೇಕು. ಏನು ಮಾಡಿರಿ ಅದಕ್ಕೆ ನೋಡಿರಿ. ಬರ್ರಿ ಇವಾಗ ಬ್ಲೌಸ್ ಹೊಲ್ದು ನೋಡಿರಿ. ಇದನ್ನು ರೆಡಿ ಮಾಡೀನಿ ರೀ. ಗೋಟ್ ಕಟ್ಟಿ ಅದು ರೆಡಿ ಆಗೈತೆ ರೀ. ಉಕ್ಕ ಹಚ್ಬೇಕು. ನೈಟಿ ಕಟಿಂಗ್ ಮಾಡ್ಕೊತೀನಿ ರೀ. ಮೊದಲು ಬಡ ಕಟಿಂಗ್ ಮಾಡ್ಕೊಂಡಿದ್ರೆ, ಯಾಕಂದ್ರೆ ನಾವು ಅಳತೆ ತೊಗೊಂಡು ಬರ ಕಟಿಂಗ್ ಮಾಡ್ಕೊಂಡ್ವಿ ಅಂದ್ರೆ ಆಮೇಲೆ ಈಜಿಯಾಗಿ ಹೊಲಿಯಾಕೆ ಬರುತ್ತೆ ನೋಡಿರಿ. ಎಲ್ಲ ಕಟಿಂಗ್ ಮಾಡ್ಕೊಂಡು ಕಸ ಗುಡಿಸಿ ಇಟ್ಟು ನೈಟಿ ಮಡಿಚಿಟ್ಟು ನೋಡೋಣ ರೀ. ಬ್ಲೌಸನ್ನು ಉಕ್ಕ ಹಚ್ಬೇಕಂತ ಇಲ್ಲಿ ಇಟ್ಟೀನಿ ರೀ. ಉಕ್ಕ ಹಚ್ಕೊಂಡು ಎತ್ತಿಡ್ಬೇಕು ರೀ ಮ್ಯಾಕ. ಬ್ಲೌಸ್ ಯಾಕೆ ಬರ್ತಾರೆ ಈಗ ಅವರು ಹಚ್ಬೇಕು. 5 ಉಕ್ಕ ಹಚ್ಚೋದು ಆಟೈತೆ ರೀ. ಅದೇನು ಕೈ ಒಲಿ ಬರಲ್ಲ, ಏನೂ ಬರಲ್ಲ. ಅಸ್ತರ ಇದಲ್ರಿ. ಎಲ್ಲ ಮನೆ ಕ್ಲೀನ್ ಆಗೈತೆ ನೋಡಿರಿ. ಬರ್ರಿ ಒಳಗೆ ಶ್ರವಣ್ ಕುಮಾರ ಮುಕ್ಕೊಂಡನ. ಪ್ಯಾನ್ ಹಚ್ಚೀನಿ ರೀ. ಮುಕ್ಕೊಲ್ರಿ ಅವ. ಹಂಗೆ ನನ್ನ ಬಟ್ಟೆ ಅದಾವೆ ರೀ. ಬಟ್ಟೆ ಬಾಂಡೆ ಎಲ್ಲ ಅದಾವೆ ರೀ. ಬಟ್ಟೆ ಒಗಿತೀನಿ ರೀ. ಬಟ್ಟೆ ಮನೆ ನೋಡಿರಿ ತಿಪ್ಪಾಗೈತೆ. ಬಟ್ಟೆ ಒದಾಕಿ ನನ್ನ ಸ್ವಲ್ಪ ಶ್ರಾವಣಿ ಬರ್ತಾಳೆ ರೀ ಸಾಲಿನಿಂದ. ಇವಾಗ 4 ಗಂಟೆ ಯಾಕೆ ಬಂದೈತೆ ರೀ. ಒಗ್ಗರಣೆನ ಮಾಡ್ತೀನಿ ರೀ. ಈಗ ಒಗ್ಗರಣೆನ ಮಾಡಿ ಇಟ್ಕೇರಿ. ನಾನು ಒಗ್ಗರಣೆನ ಮಾಡ್ಬೇಕಂತ ಒಳಗೆ ಇಡಕ್ಕೆ ಹೋಗೀನಿ ರೀ. ಬಟ್ಟೆ ಹೋಗಿರಲಿಲ್ಲ. ರಪ ಮಳೆ ಬಂದುಬಿಡ್ತು ರೀ. ಮಳೆ ಬಂದು ಗಪ್ಪಾಗೈತಿ. ಈಗ ಅನ್ನ ಮಾಡಿಟ್ಟು ಉಸು ಬಾಂಡೆ ಗೊಳೆ ಮಾಡಿ ಬಂದು ನೋಡಿರಿ. ಶ್ರಾವಣಿನೂ ಬಂದ ಊಟ ಮಾಡ್ಯಾರಿ. ಉಸು ಬಾಂಡೆ ಗೊಳೆ ಮಾಡಿದ್ನಿಲ್ಲ. ಈಗ ತಿಕ್ಕಿದ್ರಾತಂತೇಳಿ ತೊಗೊಂಬಂದು ನೋಡಿರಿ. ಬಟ್ಟೆ ಒಗ್ಯಾಕತ್ತೀನಿ ನೋಡಿರಿ. ಇವಾಗ ಬಟ್ಟೆ ಒಗೆದಾಕಿ ತಿಕ್ಕಿ ಬಿಡ್ತೀನಿ ರೀ. ಬಾಂಡೆ ಬಟ್ಟೆ ಮಾಡಿದ್ನಿ ಅಂದ್ರೆ ನನ್ನ ಕೆಲಸನ ಆಯ್ತು ನೋಡಿರಿ. ಸಂಜೆಗೂ ಅಡಿಗೆ ಐತಿ ರೀ. ಅನ್ನ ಐತಿ, ಪಲ್ಯ ಐತಿ. ಒಗ್ಗರಣೆ ಅನ್ನ ಮಾಡೀನಿಲ್ಲ. ಅನ್ನನೂ ಐತಿ, ಪಲ್ಯನೂ ಐತಿ, ಮತ್ತು ರೊಟ್ಟಿನೂ ಇದಾವೆ ರೀ. ಸಂಜೆಗೆ ಏನಿಲ್ಲ ನೋಡಿರಿ, ಅಡಿಗೆ ಐತಿ. ಬಾಂಡೆ ಕಸ ಮಾಡಿಬಿಡ್ತೀನಿ ರೀ. ಟೈಮ್ 6 ಗಂಟೆ ಆಗೈತೆ ರೀ. ಇವಾಗ ಎಲ್ಲ ಒಳಗೆ ಹಸನ್ ಮಾಡೀನಿ ರೀ. ಇವತ್ತು ಒಣಗಿ ರೀ. ನಾನು ನಾಳೆಗೆ ಉನಿ ಐತೆ ಅಂತ ನಾಳೆ ಮನೆ ತೊಳೆದ್ರಾತಂತ ಬಿಟ್ಟಿದ್ದೀನಿ ರೀ. ನೀರು ಬಂದವಲ್ರಿ. ಬಡ ಅಡುಗೆ ಮನೆ ದೇವ್ರ ಮನೆ ಇವತ್ತು ತೊಳೆದು ಬಿಡ್ತೀನಿ ರೀ. ನಾಳೆಗೆ ಏನೈತೆ ಪರ್ಸಾಲಿ ತೊಳ್ಕೊಂಡ್ರಾತು. ಜಲ್ದಿ ಕೆಲಸ ಆಗುತ್ತೆ ನೋಡಿರಿ. ಅದಕ್ಕಂತೆ ಬಟ್ಟೆ ಬಡ ಹೋಗೋದ್ರಾತಂತ ಒಗ್ಯಾಕತ್ತೀನಿ ನೋಡಿರಿ. ತನ್ನ ಗಾಳಿ ಭಾಳ ಬಿಸಾಕತ್ತೈತೆ ರೀ. ಹಿಂಗಾಗಿ
ಇದು ನೋಡಿರಿ ಇವಾಗ ಬಟ್ಟೆ ಬಡ ಬಟ್ಟೆ ಒಂದು ಒಕ್ಕೊತೀನಿ ಬಿಸಿಲು ಬಿದ್ದೈತೆ ನೋಡಿರಿ ಮಳೆಯಾಗಿ. ನಾನು ನೈಟಿ ಟಚಿಂಗ್ ಮಾಡಿ ಬಂದೀನಿ ರೀ. ಬಟ್ಟೆ ಒಗಿಬೇಕು ಏನು ಮಾಡ್ಬೇಕಂತ ನೋಡಕತ್ಯ. ಅನ್ನ ಒಗ್ಗರಣೆ ಹಾಕಿದ್ರಾತು, ಶ್ರಾವಣಿ ಬರ್ತಾಳಂತ ನಿಂತೀನಿ ರೀ. ಮಳೆ ಯಾವ ನಮ್ನಿ ಬಂತು ರೀ, ರಪ್ 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 ಒಮ್ಮೆಲೆ ಬಂದು ಒಮ್ಮೆಲೆ ಗಪ್ಪನೆ ಬಂದ್ರೆ ಏನೋ ಅಂತಾರಲ್ರಿ ಬರ್ಗ ಬಂದು ಹರ್ಗನ್ ಹೋಗುತ್ತಂತ, ಹಂಗೆ ರಪ್ ರಪ್ ರಪ್ಪ ಬಂದ್ರೆ ಗಪ್ಪನೆ ಒಮ್ಮೆ ಬಂದು ಆಗ್ಬಿಡ್ತೀರಿ. ನೀನಿಲ್ಲ ಏನಿಲ್ಲ ನೋಡಿರಿ. ನಾನು ಬಟ್ಟೆ ಹಿಂಡಾಕತ್ತೀನಿ. ಇನ್ನೊಂದು 4 ಅದಾವ ರೀ, ಅವಿಸಿ ಹಿಂಡಿ ಬಿಡ್ತೀನಿ ರೀ. ಶ್ರಾವಣಿ ಇದ್ರೆ ಊಟ ಮಾಡ್ತೀನಿ ಮಮ್ಮಿ ಅನ್ನತ್ತಂದು. ಉಣ್ಣೋಗವ್ವ ನೀನು ಯಾರು ಉಣ್ಣಾಕ ಬೇಡ ಅಂದಾರ ಅಂತ ಆಕಿಗೆ ಅನ್ಕೋತಾನೆ ಬಟ್ಟೆ ಒಗ್ಯಾಕತ್ತೀನಿ ನೋಡಿರಿ. ಶ್ರಾವಣಿ ಒಂದು ಭಾಳ ತಲೆ ತಿಂತಾಳೆ ರೀ. ಶ್ರವಣಕುಮಾರ್ನ ಹಂಗೆ ರೀ, ಶ್ರಾವಣಿನ ಹಂಗೆ. ಮಕ್ಳಂದ್ರೆ ಹಂಗೆ ಅಲ್ರಿ, ಭಾಳ ಗಲಾಟೆ ಮಾಡ್ತಾರೆ ರೀ. ಎಷ್ಟಾದರೂ ಹಳ್ಳಿ ಮಕ್ಳಂದ್ರೆ ಸೂಕ್ಷ್ಮ ಇರೋದಿಲ್ಲ ನೋಡಿರಿ. ಎಷ್ಟಾದರೂ ಸಿಟಿ ಮಕ್ಳು ಎಷ್ಟು ಸೂಕ್ಷ್ಮ ಇರ್ತಾರೆ, ಹಳ್ಳಿ ಮಕ್ಳು ಏಟಾದರೂ ಗಬಾಡ ನೋಡಿರಿ. ಹಳ್ಳಿ ಒಳಗೆ ಮಕ್ಳು ಹೆಂಗಿರ್ತಾರೆ ಅವರೆಲ್ಲ ಗೊತ್ತಿರ್ತಾರೆ. ಹಳ್ಳಿ ಮಕ್ಳು ಯಾರು ಸಿಟಿ ಮಕ್ಳಿಗೆ ಏನೂ ಗೊತ್ತಿರಲ್ಲ ನೋಡಿರಿ. ನಾನು ಹಳ್ಳಿ ಮಕ್ಕಳು ಸಿಟಿ ಮಕ್ಳು ಅಂದೇನು ರೀ. ಹಳ್ಳಿ ಒಳಗೆ ಇರ್ತೇವಲ್ಲ ರೀ, ನಾವು ಹಳ್ಳಿನೇ ಚಲೋ ಅಂತೀವಿ ರೀ, ಹಳ್ಳಿ ಮಕ್ಳು ಚಲೋ ಅಂತೀವಿ. ಸಿಟಿಯಾಗಿದ್ದವ್ರು ಅವ್ರ ಮಕ್ಳು ಅವ್ರಿಗೆ ಸಿಟಿ ಮಕ್ಳು ಚಲೋ ಬಿಡ್ರಿ. ಅದೇನು ಅದ್ರಾಗ ಯಾವುದೇನು ಅಭ್ಯಂತರ ಇಲ್ಲ ರೀ. ಅದ್ರಾಗೇನು ನೀವೇನು ಅನ್ಕೋಬೇಡ್ರಿ. ಬರ್ರಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಯಾಕಂದ್ರೆ ನಾ ಬಟ್ಟೆ ಬಾಂಡೆ ಮಾಡಿ ಮುಂದುವರ್ಸಲ್ಲ ರೀ ವಿಡಿಯೋ. ಕಣ್ಣು ತುಂಬ ನೋವು ಆಕತ್ತೈತೆ ರೀ. ಹಿಂಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ರೀ ಎಲ್ಲರಿಗೂ ಬಾಯ್ ಬಾಯ್ ಬಾಯ್.